ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಸೋಲೋ ವರ್ಸಸ್ ಸೋಲೋ ಆಡ್ತಾ ಇದ್ದೀನಿ. ಅದು ಬರ್ಮುಡಾ ಮ್ಯಾಪ್ ಬಂದಿದೆ. ಮತ್ತು ಕ್ಲಾಕ್ ಟವರ್ಗೆ ಇಳ್ಕೊಳ್ಳೋಣ ಅಂತೆ ಬನ್ನಿ. ಈಗ ಎನಿಮೀಸು ಎಷ್ಟೊಂದು ಜನ ಇಳಿತಿದ್ದಾರೆ. ಡಬಲ್ ಸೈಡ್ ಸಿಮೆಂಟೆಡ್ ಹೌಸ್ಗೆ ಇಳ್ಕೊಳ್ಳೋಣ ಬನ್ನಿ. ಅಂದರೆ ಸೆಕೆಂಡ್ ಮೈನ್ ಮನೆಗೆ ಇಳ್ಕೊಳ್ಳೋಣ ಕ್ಲಾಕ್ ಟವರ್ದು. ಫಸ್ಟು ಬೇಡ, ಸೆಕೆಂಡಿಗೆ ಹೇಳ್ಕೊಳ್ಳೋಣ. ಮತ್ತು ಎನಿಮೀಸ್ ಎಷ್ಟೊಂದು ಜನ ಬರ್ತಿದ್ದಾರೆ. ಮತ್ತು ಈಗ ಹಿಡಿತಾ ಇದ್ದೀನಿ ಡಬಲ್ ಸೆಕೆಂಡ್ ಮೈನ್ಗೆ. ಇಳಿದ ತಕ್ಷಣ AK-47 ಸಿಕ್ಕಿದೆ. ಓಕೆ, ಯಾರೋ ಎನಿಮಿ ಬರ್ತಾ ಇದ್ದಾನೆ. 33 ಬಿದ್ದಿದೆ. ಓಕೆ, 40. ಓಕೆ, ಅವನು ಕಿಲ್ ಆಗಿದ್ದಾನೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಬಂದಿದೆ. ಮತ್ತು ಈಗ MP5-2 ಸಿಕ್ಕಿದೆ. ಬನ್ನಿ, ಯಾರೋ ಫೈಟ್ ಆಡ್ತಾ ಇದ್ದಾರೆ, ನೋಡೋಣ ಕಿಲ್ದೆ ಬಗ್ಗೆ. ಅಲ್ಲಿ ಯಾರೋ ಫೈಟ್, ಅದ್ಯಾವುದೋ ಎನಿಮಿ ಥರ ಕಾಣ್ದ. ಅಲ್ಲಿ ಯಾರೋ ಫೈಟ್ ಆಡ್ತಾ ಇದ್ದಾರೆ. ಓಕೆ, ಯಾರೋ ಮಿನಿ ಬಂದ ಒಳಗಡೆನೆ. ಒಪ್ಪಿ ಅವನು ಯಾರು ನನ್ನ ನೋಡಿಲ್ಲ ಅನಿಸ್ತದೆ ಪಾಪ. ನೋಡಿದ್ರೆ ಹೊಡೆದ್ಬಿಟ್ಟಿರುವ ಫಿಸ್ಟಲ್ಲೇ. ಆ ಕಡೆ ತಿರುಗಿದೆ, ಸದ್ಯ ನೋಡಿಲ್ಲ. ಓಕೆ, ಯಾರೋ ಸ್ಲೈಡಲ್ಲಿ ಬರ್ತಾ ಇದ್ದಾನೆ ನೋಡಿ. ಒಪ್ಪಿ ಕೆಳಗೆ ಇಳಿತಿದ್ದಾನೆ. ಡಬಲ್ ಶಾಟ್ ಗನ್ ಇದೆ. ಓಕೆ, 114 ಹೆಡ್ ಶಾಟ್ ಬಿದ್ದಿದೆ. ಅಲ್ಲೆಲ್ಲ ಫೈಟ್ ಆಡ್ತಾ ಇದ್ದಾರೆ, ಬನ್ನಿ ಹೋಗೋಣ. ಓಕೆ, ಮೈನ್ ಮನೇಲಿದ್ದಾನೆ ಅವನು. ಬನ್ನಿ ಅವನು ಹೋಗೋಣ. ಇಲ್ಲಿ ಯಾರೋ ಫೈಟಿಂಗ್ ಆಡ್ತಾ ಇದ್ದಾರೆ. ಗ್ಲೋ ಅಲ್ಲಿ ಬಿದ್ದಿದೆ ಭಯ ಅಂತ. ಇಲ್ಲಿ ಯಾರೋ ಗನ್ ಯೂಸ್ ಮಾಡ್ತಾ ಇದ್ದಾನೆ. ಒಪ್ಪಿ ಇವನೇ. 33 ಬಿದ್ದಿದೆ. ಹಿಂದೆಯಿಂದನೂ ಫೈರ್ ಆಗ್ತಾ ಇದೆ. ಈ ಕಡೆ ಹೋಗೋಣ. ಅವರಿಬ್ರು ಫೈಟಿಂಗ್ ಆಡ್ತಾ ಇಲ್ಲಿ ಯಾರು ಇದ್ದಾರೆ ಮೇಲಿಂದ ಯಾರೋ ಇಳಿತಿದ್ದಾನೆ. ಮೇಲಿಂದ ಇಳಿಬೇಕಾದ್ರೆ ಹೊಡಿಯೋಕೆ ಆಗಲ್ಲ, ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ ಈಗ. ಓಕೆ, ಇಲ್ಲಿ ಯಾರೋ ಇದ್ದಾನೆ. ಅಯ್ಯೋ, ಇವ್ನಿಗೆ ಹೆಡ್ ಶಾಟೇ ಬೀಳ್ತಾ ಇಲ್ಲ. ಒಪ್ಪಿ ಕೆಳಗೆ ಇಳ್ಬಿಟ್ಟ. ನಾವು ಕೆಳಗೆ ಹೋದರೆ ಬೇಡ, ಬಾಡಿ ಡ್ಯಾಮೇಜ್ ಬೀಳುತ್ತೆ. ಇದು ಯಾರ್ದು ಬೇರೆ. ಕೆಳಗೆ ಇಳಿಯೋಣ. ಓಕೆ, ಇಲ್ಲೇ ಇದ್ದಾನೆ. ಅರೆ. ಓಕೆ, 19 ಬಿದ್ದಿದೆ. ಪಕ್ಕ ಡ್ಯಾಮೇಜ್ ಆಗಿರ್ತಾರೆ, ನುಗ್ಗೋಣ. ಹಿಂದೆಯಿಂದ ನಂಗೆ ಯಾರೋ ಹೊಡೆಯೋಕೆ ಟ್ರೈ ಮಾಡ್ತಿದ್ದಾನೆ. ಗ್ಲೂ ಅಲ್ಲಿ ಹಾಕೋಣ. ಮೇಲತ್ತು ಹೊಡೆಯೋಣ. ಅಯ್ಯೋ, ಮೇಲತ್ತಕ್ಕೆ ಹೋಯ್ತಲ್ಲ. ಗ್ಲೂ ಅಲ್ಲಿ ಮೆಲ್ಟರ್ ಇದ್ರೆ ಹಾಕೋಣ ಬನ್ನಿ. ಓಕೆ, ಅವನೇ ಡ್ಯಾಮೇಜ್ ಮಾಡ್ತಿದ್ದಾನೆ ಗ್ಲೂ ಅಲ್ನ. ಈ ಗ್ಲೂ ಅಲ್ಲಿ ಮೆಲ್ಟ್ ಆಗುತ್ತೆ. ಒಪ್ಪಿ ಬಾಡಿ ಶಾಟಲ್ಲಿ ಕ್ಲಿಯರ್ ಆಗಿದ್ದಾನೆ. ಮೇಲ್ಗಡೆ ಯಾರೋ ಎನಿಮೀಸ್ ಇದ್ರು, ಅಲ್ಲೋಗೋಣ ಬನ್ನಿ. ಈ ಸ್ವಲ್ಪ ಗ್ಲೂ ಅಲ್ಲಿ ಮೆಲ್ಟರ್ ಹೊಸ ಥರ ಅಪ್ಗ್ರೇಡ್ ಆಗಿರೋ ಥರ ಇದೆ. ರಿಪೇರ್ ಕಿಟ್ ಸಿಕ್ಕಿದೆ. ಮತ್ತು ಇಲ್ಲಿ ಯಾರೋ ಫೈಟಿಂಗ್ ಆಡ್ತಿದ್ದಾರೆ, ಬನ್ನಿ ನೋಡೋಣ. ಓಕೆ, ಯಾರೋ ಡ್ಯಾಮೇಜ್ ಕೊಟ್ಟ. ಎಲ್ಲಿಂದ ಹೊಡಿತಿದ್ದಾನೆ ಹುಡ್ಬೇಕಾರಿದೆ, ಬನ್ನಿ. ಓಕೆ, ಸೆಕೆಂಡ್ ಮೈನ್ ಮನೆ ಇಳಿದ್ನಲ್ಲ ಅದ್ರ ಮೇಲೆ. ಒಪ್ಪಿ ಯಾರೋ. ಅರೆ. ಯಾರೋ ಕಿಲ್ಚರ್ ಮಾಡ್ಬಿಟ್ಟಿದ್ದಾರೆ. ಯಾರಪ್ಪ ಅವನು ಕಿಲ್ಚರ್ ಮಾಡಿರೋನು? ಅವನೇ ಮೇಲಿಂದ ಹೊಡೆದಿರ್ತಾನೆ. ಬನ್ನಿ, ಮನೇಲಿ ಯಾರ್ಯಾರು ಇರ್ಬೋದು. ಹೋಗೋದು ಬೇಡ, ಮೇಲಿರೋರ್ಗೆ ಅಡ್ವಾಂಟೇಜ್ ಹೊಡೆಯೋದಕ್ಕೆ. ಆ ಮನೇಲಿದ್ದಾನೆ. ಓಕೆ, ಯಾರು ಹಿಂದೆಂದು ಹೊಡಿದ. ಅಬ್ಬೆ, ನನ್ನ ಕ್ಲಿಯರೇ ಮಾಡಬೇಕು ಇವತ್ತು. ಒಪ್ಪಿ ಹೆಡ್ ಶಾಟು ಬಾಡಿ ಶಾಟ್ ಎರಡು ಬಿದ್ದಿದೆ. ಯಾರೋ ಲಾಸ್ಟ್ ಬುಲೆಟು ಬಾಡಿ ಶಾಟ್ ಬಿದ್ದಿರೋದ್ರಿಂದ ಈ ಮನೇಲಿ ಯಾರೋ ಇದಂತ ತೋರಿಸ್ತಿದೆ. ಅದು ಹೆಂಗೋ ಮೇಲೆ ಹತ್ತಿದವ್ರೆ. ಇಲ್ಲ, ಸೆನೋನಿಯಾ ಒಂದು. ಈ ಕಡೆಯಿಂದ ಯಾರೋ ಹೊಡಿತಿರೋನು, ಯಾವ ಕಡೆಯಿಂದ ಗೊತ್ತಾಯ್ತಿಲ್ಲ. ಬನ್ನಿ. ಓಕೆ, ಆ ಮನೆ ಮೇಲೆ ಇದ್ದಾನೆ. ಅವ್ನಿಗೆ ಏಮ್ ಬ್ಲಾಕ್ ಆಗ್ತಿಲ್ಲ. ಎಲ್ಲರೂ ಇದು ಡೆಡ್ ಬಾಕ್ಸ್ ಲೂಟ್ ಹೊಡೆದಿಲ್ಲ. ಲೂಟ್ ಮಾಡೋಣ ಬನ್ನಿ. ಒಬ್ಬ ಲಾಸ್ಟ್ ಮೂಮೆಂಟಲ್ಲಿ ಹಾಕಿದ್ದೀನಿ ಗ್ಲೂ ಅಲ್ಲು. ಇಲ್ಲ, ಅದೇ ತುಂಬ್ಕೊಳ್ತೈತೆ. ಎನರ್ಜೈಸರ್ ಕುಡಿಯೋಣ. ಇಲ್ಲಿ ಯಾರೋ ಎನಿಮಿ ಇದ್ದಾನೆ ಅನಿಸುತ್ತೆ. ಬನ್ನಿ, ಆ ಮನೆಗೆ ನುಗ್ಗೋಣ. ಫೈಟ್ ಆಡ್ತಿಲ್ಲ, ಇಬ್ಬರು ಸತ್ತೋದ್ರೆ ಹಿಂಗೆ. ಯಾರು ಇರಬೇಕು, ಫುಡ್ ಸ್ಟೆಪ್ಸ್ ಗೊತ್ತಾಗ್ಬಾರ್ದು. ಕೂತ್ಕೊಂಡು ಹೋಗೋಣ. ಓಕೆ, ಯಾರೋ ಪ್ಯಾನ್ ಇಟ್ಕೊಂಡಿದ್ದೀನಿ, ಯಾರೋ ಅವನೇ. ಒಪ್ಪಿ ಇಲ್ಲೇ ಬಾಡಿ ಶಾಟಲ್ಲೇ ಕ್ಲಿಯರ್ ಮಾಡಿದ್ದೀನಿ. ಕೂತಿರೋದ್ರಿಂದ ಹೆಡ್ ಶಾಟ್ ಬಿದ್ದಿಲ್ಲ. ಅವನು ಯಾರು ಫೈರ್ ಮಾಡಿದರೆ ನಂಗೆ ಪಕ್ಕ ಹೆಡ್ ಶಾಟ್ ಬೀಳ್ತಾಯಿತ್ತು. ಮತ್ತು ನಂದು ಇವಾಗ 6 ಕಿಲ್ ಆಗಿದೆ. 1900 ಕಾಯಿನ್ಸ್ ಇದೆ. ಇಲ್ಲಿ ಯಾರೂ ಇಲ್ಲ ಅನಿಸುತ್ತೆ. ಬನ್ನಿ ಕೆಳಗೆ ಹೋಗೋಣ. ಅವನ ಮೇಲೆ ಹೊಡಿತಿದ್ದ. ಕೆಳಗೆ ಹೋಗೋಣ ಬನ್ನಿ. ಕಾಣಿಸ್ತಾ ಇಲ್ಲ. ಓಕೆ, ಇಬ್ಬರಿದ್ದಾರೆ. ಕೆಳಗೆ ಹೋಗೋಣ. ಈ ಕಡೆಯಿಂದ ಹೊಡಿಯೋಕೆ ನೋಡೋಣ ಅವನಿಗೆ.
ಇಲ್ಲೂ ಕಾಣಿಸಲ್ಲ ಅನಿಸುತ್ತೆ. ಓಕೆ, ಇಲ್ಲೂ ಕಾಣಿಸ್ತಿಲ್ಲ. ಆ ಕಡೆಯಿಂದನೇ ಬರೋದು ನಡೀರಿ. ಇದಾಗಲೇ ಲೆವೆಲ್ 1 ಲೂಟ್ ಆಗ್ಬಿಟ್ಟಿದೆ. ಇಲ್ಲಿಂದಾನೇ ಹೊಡಿತಿದ್ದಾನೆ. ಹಿಂದೇನು ಬರೋಣ ಫುಲ್ಲು. ಇದು ಅಪ್ಗ್ರೇಡ್ ಆಗಿಬಿಟ್ಟಿದೆ ಕ್ರೇಟ್. ಓಕೆ, ಇನ್ನೇನು ಯಾರೋ ಹೊಡಿತಿದ್ದಾನೆ. ಯಾರು ಅಂತಲೂ ಕಾಣಿಸ್ತಿಲ್ಲ. ಯಾರಪ್ಪ ನೀನು? ಕಾಣಿಸ್ತಿಲ್ಲ. ಇನ್ನೂ ಡ್ಯಾಮೇಜ್ ಕೊಡ್ತಿದ್ದಾನೆ. ಮೇಲಿರೋನು ಕಾಣಿಸ್ತಿರೋ ಹೊಡೋಣ. ಓಕೆ, ಇಲ್ಲಿ ಯಾರೋ ಮೇಲಿದ್ದಾನೆ. ಓಕೆ, 48 ಹೆಡ್ ಶಾಟ್ ರೈ ಸ್ಟಾರ್ ಥರ ಬಿದ್ದಿದೆ ಡ್ಯಾಮೇಜು. ಓಕೆ, ಇವ್ನು ಯಾವುದೋ ಗನ್ ಸ್ಕಾರ್ ಇರಬೇಕು. ಲೆವೆಲ್ 2 ಲೆವೆಲ್ 3 ಹಿಡ್ಕೊಂಡು ಹೊಡಿತಾ ಇದ್ದಾನೆ ಸರಿಯಾಗೆ. ಸ್ಕೋಪ್ ಆಫ್ ಮಾಡಿರೋದಕ್ಕೆ ಮೂಮೆಂಟ್ ಬೇಗ ಹೋಗಿ ಅವ್ನು ಸತ್ತಿದ್ದಾನೆ. ಬನ್ನಿ ಲೂಟ್ ಮಾಡೋಣ ಅವನ್ನ. ಇಲ್ಲಿ 200 ಕಾಯಿನ್ ಕಲೆಕ್ಟೇ ಮಾಡಿಲ್ಲ, ಕಲೆಕ್ಟ್ ಆಗಿದೆ. ಈಗ ರಿಪೇರ್ ಕಿಟ್ ಮಾಡ್ಕೊಂಡು ಬಿಡೋಣ. 2 ಫುಲ್ ಆಗಿದೆ. ಅವನಾಗಿ ಲೂಟ್ ಮಾಡೋಣ. ಯಾವುದೋ ಸ್ಕಾರ್ ಯಾವುದೋ ಇತ್ತು, ಲೆವೆಲ್ ಜಾಸ್ತಿ ಇರೋದೆ. ಓಕೆ, 2 ಕಲೆಕ್ಟ್ ಆಗ್ತಿದೆ. ಯಾವುದ್ಯಾವುದು ಅಂತ ಗೊತ್ತಿಲ್ಲ. ಇವನ ಹತ್ರ ಸ್ಕಾರ್ 3 ಇದೆ. ಸ್ಕಾರ್ 3 ತಗೊಳ್ಳೋಣ. ಬನ್ನಿ, ಸ್ಕಾರ್ 3. ಇವನು ಸ್ಕಾರ್ 3 ಹಿಡ್ಕೊಂಡು ನಾನು ಆರಾಮಾಗೆ ಹೊಡೆದ್ಬಿಡ್ಬೋದಿತ್ತು. ಹೊಡೆದಿಲ್ಲ, ಯಾಕೆ ಗೊತ್ತಿಲ್ಲ. ಇದೆಲ್ಲ ನಾನೇ ಕಿಲ್ ಮಾಡಿರೋದು. ಓಕೆ, 4x ಇದೆ. ಕೇಳ್ಗೋಗೋಣ. ಎಷ್ಟೊತ್ತಿಂದ ಅಲ್ಲಿ ಯಾರೋ ಡ್ಯಾಮೇಜ್ ಹೊಡಿಸೋ. ಅಲ್ಲಿದ್ದಾನೆ, ಟವರ್ ಪಕ್ಕ ಕಲ್ಬಂಡೆ ಹತ್ರ. ಮರ ಕವರ್ಗೆ ಹೋಗ್ಬಿಟ್ಟಿದ್ದಾನೆ. ನಾವೇ ರೆಸ್ಟ್ ಮಾಡೋಣ ಅಲ್ಲಿಗೆ. ಹಿಂದೆಯಿಂದ ಹೋಗೋಣ ಬನ್ನಿ. ಕೆಳಗಿಲ್ದೆ ಹೋಗ್ಬೇಕು ಅನಿಸುತ್ತೆ. ಅವ್ನು ಕಾಣಿಸೋದಿಲ್ಲ. ಮೋಸ್ಟ್ಲಿ ಟವರ್ ಒಳಗೆ ಕೂತಿದ್ದಾನೆ ಅನಿಸುತ್ತೆ. ಪರ್ಮನೆಂಟ್ ಕವರಿಂದನೇ ಹೋಗೋಣ. ಮರದಿಂದ ಮರಕ್ಕೆ ಬನ್ನಿ. ಓಕೆ, ಟವರಲ್ಲಿ ಕೂತಿರ್ಬೇಕು ಅವನು. ಇಲ್ಲೇ ಇದ್ದಾನೆ. ರೆಡ್ ಮಾರ್ಕ್ ತೋರಿಸ್ತು. ಬನ್ನಿ ಕಲ್ಲತ್ರ ಹೋಗೋಣ. ಕಲ್ಲತ್ರ ಕಾಣಿಸ್ತಾನಲ್ಲ, ಎಲ್ಲಿ ಹೋದ? ನೆಕ್ಸ್ಟ್ ಮರ ಹತ್ರ ಹೋಗೋಣ ಬನ್ನಿ. ಓಕೆ, ಅಲ್ಲೇ ಇದ್ದಾನೆ ಅನಿಸುತ್ತೆ. ಆ ಡೆಡ್ ಬಾಕ್ಸ್ ಏನು ನೀಟಾಗಿ ಕಾಣ್ತಿಲ್ಲ. ಒಪ್ಪಿ ಅದು ಅಮ್ಮಿ ಹೆಡ್ ಶಾಟ್ ಬಿದ್ದಿದೆ. ಅಮ್ಮಿಗೆ ಕಿಲ್ ಕ್ಲಿಯರ್ ಆಗಿದೆ. 112 ಹೆಡ್ ಶಾಟ್ ಬಿದ್ದು. ಮತ್ತು ಈಗ ನಂದು 9 ಕಿಲ್ಸ್ ಆಗಿದೆ. ಇವನ ಹತ್ರ ಯಾವುದೋ ವುಡ್ ಪೆಕ್ಕರ್ ಇದೆ. ಮೆಡಿಕಿಟ್ಟು, ರಿಪೇರ್ ಕಿಟ್ ಸಿಗಿದೆ. ಮತ್ತು ಲೆವೆಲ್ 4 ಎಲ್ಲಿ ಸಿಕ್ಕಿದ್ದು? ಅಲ್ಲೇ ಸಿಕ್ತೋ ಇಲ್ಲಿ ಸಿಕ್ತಾ ಗೊತ್ತಿಲ್ಲ. ಈಗ ಯಾರು ಎನಿಮೀಸೇ ಕಾಣಿಸ್ತಿಲ್ಲ. ಹುಡ್ಕೊಂಡು ಬನ್ನಿ. ಫ್ಯಾಕ್ಟ್ರಿಯಲ್ಲಿ ಯಾರು ಇರ್ಬೋದು. ಬನ್ನಿ MP5 ಲೆವೆಲ್ 3 ಮಾಡ್ಕೊಂಡು ಬರೋಣ. ಹೋಗಿ ಬೈ ಮಾಡೋಣ ಅಪ್ಗ್ರೇಡ್ ಚಿಪ್ಪು. ಈಗ ಅಪ್ಗ್ರೇಡ್ ಚಿಪ್ 400 ರುಪೀಸ್ ಇದ್ದಿದ್ದು 500 ರುಪೀಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಯಾರು ಎನಿಮೀಸ್ ಇಲ್ಲ ಅನಿಸುತ್ತೆ. ನೀಟಾಗಿ ನೋಡ್ಕೊಂಡು ಹೋಗೋಣ. ಇಲ್ಲ ಲೂಟ್ ಹೊಡಿಬೇಕಾದ್ರೆ ಹೊಡೆದ್ಬಿಡ್ತಾರೆ. ಓಕೆ, ಅಪ್ಗ್ರೇಡ್ ಚಿಪ್ ಇಲ್ಲೇ ಇದೆ. ಇಲ್ಲೇ ಲೂಟ್ ಹೊಡಿಯೋಣ ಬನ್ನಿ. 500 ರೂಪಾಯಿ ಉಳಿತಾಯ ಆಯಿತು ನಂದು. ಒಂದು ಕವನ ಹೇಳ್ತೀನಿ. 500 ರೂಪಾಯಿ ಉಳಿತಾಯ. MP5 3 ಡಬಲ್ ಮ್ಯಾಕ್ಸ್ ಹೋಗಯ್ಯ. ಇದು ಚೆನ್ನಾಗಿಲ್ಲ. ನೆಕ್ಸ್ಟಲ್ಲಿ ಟ್ರೈ ಮಾಡೋಣ ಬನ್ನಿ. ನಾನೇನು ಕವನಗಾರ ಅಲ್ಲ. ಓಕೆ, ಇಲ್ಲಿ ಯಾರೋ ಟೆಲಿಪೋರ್ಟ್ ಮೆಷಿನ್ ಯೂಸ್ ಮಾಡಿ ಮೇಲೋಗಿದ್ದಾನೆ ಫ್ಯಾಕ್ಟ್ರಿ ಟಾಪ್ಗೆ, ಟ್ಯಾಂಕ್ ಮೇಲೆ. ಅವ್ನು ಕಾಣಿಸ್ತಿಲ್ಲ. ಬನ್ನಿ ಅವ್ನಿಗೆ ಹೊಡಿಯೋಕ್ಕೆ ಟ್ರೈ ಮಾಡೋಣ. ಕಾಣಿಸ್ತಿಲ್ಲ. ಝೋನ್ ಒಳಗೆ ಇದ್ದೀನಿ ನಾನು. ಇಲ್ಲಿ ಮ್ಯಾಕ್ 10 ಇದೆ. ಅವ್ನು ಕಾಣಿಸ್ತಾನೆ ಇಲ್ಲ ನನಗೆ. ಕಾಣಿಸಿದ್ರೆ ಹೊಡಿಬೋದಿತ್ತು. ಓಕೆ, ಎಲ್ಲಿಂದ ಯಾರು ಹೊಡೆದ್ಬಿಡ್ತಾರೆ. ಹುಷಾರು, ಫೈಟ್ ಆಡ್ತಿದ್ದಾರೆ. ಇನ್ನು 10 ಜನ ಅಲ್ಲೇ ಇದ್ದಾರೆ. ಕಾಣಿಸ್ತಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಆ ಮರದ ಹತ್ರ ಯಾವುದೋ ಕಾರ್ ಹೋಗ್ತೈತೆ. ಅಲ್ಲೂ ಒಂದು ಕಾರ್ ಹೋಗ್ತೈತೆ. ಭಯ ಆಯ್ತೈತೆ. ಎಲ್ಲೆಲ್ಲಿ ಆ ಮರದ ಹತ್ರ ಬರೋಷ್ಟು ಗ್ಲೂ ವಾಲ್ ಹಾಕೋಣ. ನನ್ನ ಐಡಿ ಕ್ಯಾರೆಕ್ಟರ್ ಹಾಕಿರೋದ್ರಿಂದ ಗ್ಲೂ ವಾಲ್ ಹಾಕಿದ್ರೆ ನನಗೆ HP ತುಂಬುತ್ತೆ. ಅರೆ ಅದೇನೋ ಬಿಡ್ತಿದ್ದಾನೆ. ಹೊಡೆಯೋಣ. रुको जरा सबर करो बोला धक्का बुक्की नहीं करने का आराम से लेने का हाँ ಡ್ಯಾಮೇಜ್ ಆಗಿದ್ದಾನೆ. ನಾವು ಅದಿದೆ, ನಾವು ಬಿಡೋಣ. ಅರೆ ಕೆಳಗೆ ಹೊಟ್ಟೋಗ್ಬಿಡ್ತೀನಿ. ಇನ್ನೊಂದು ಬಿಡೋಣ. ಸತ್ತ ಅನಿಸುತ್ತೆ.
ಎರಡು ಕಡೆನೂ ಪ್ಯಾಕ್ ಆಗಿಬಿಟ್ಟಿದ್ದ, ಅದಕ್ಕೆ ಸತ್ತೋದ. ಮತ್ತು ಇಲ್ಲಿ ಯಾರೋ ಕಾರ್ ತಗೊಂಡೋದ, ಬನ್ನಿ ನೋಡೋಣ ಬರಲಿಲ್ವಂತ. ಇನ್ನು 5 ಜನ ಇದ್ದಾರೆ. ಈ ಮ್ಯಾಚ್ ಭಯ ಮಾಡಲೇಬೇಕು. ಯಾರೋ ಬಾಂಬ್ ಎಸಿತಿದ್ದಾನೆ. ಎಷ್ಟೊಂದು ಏರ್ ಡ್ರಾಪ್ ಬೀಳ್ತಾ ಇದೆ ನನ್ನ ಪಕ್ಕದಲ್ಲೇ. ಹುಷಾರಾಗಿರ್ಬೇಕು, ಮೇಲೆ ಬಿದ್ದರೆ ಸತ್ತೋಗ್ತೀನಿ ಅಷ್ಟೇ. ಆಮೇಲೆ ಭಯ ಎಲ್ಲ ಆಗ್ಬಿಡ್ತೆ. ಇನ್ನು 4 ಜನ ಇರೋದು, ನನ್ನ ಸೇರಿಸ್ರೆ 5 ಜನ. ಮತ್ತು ಈಗ ನಂದು 10 ಕಿಲ್ ಆಗಿದೆ. ಇಲ್ಲಿ ಆಗನಿದೆ, ಗ್ರೋಸಾ ಎಕ್ಸ್ ಇದೆ, ಗ್ರೋಸಾ ಎಕ್ಸ್ ತಗೊಳ್ಳೋಣ. ಗ್ರೋಸಾ ಎಕ್ಸ್ ಸೂಪರು. ಮಾಸ್ಟ್ರಿ ಇದೆ, 2 ಮಾಸ್ಟ್ರಿ ಗನ್ನೇ ಹಿಡ್ಕೊಂಡಿದ್ದೀನಿ. ಅವಕ್ಕೆ ಯಾರೋ ಎನಿಮಿ. ಅಬೇ ಸದ್ಯ ಇನ್ನೊಂದು ಬುಲೆಟ್ ಹೊಡ್ತಿರೋ ಸಾಯ್ತಾ ಇದೆ. ಯಾವುದೋ ಗನ್ನು ಚೆನ್ನಾಗಿತ್ತು, ಒಂದು ಲೆವೆಲ್ 3 ಅನಿಸುತ್ತೆ. ಅಬೇ ಇನ್ನೊಬ್ಬ ಯಾರೋ ಹೊಡಿತು ಒಂದು ಸೈಡಿಂದ. ಯಾರಪ್ಪ ಅದು? ನಂಗೆ ಹೊಡಿ ಅಷ್ಟು ಧೈರ್ಯ ಮಾಡಿರೋದು ಯಾರು? ಬನ್ರ ಮುಂದೆ. ಆ ಮರದ ಹತ್ರ ಇದ್ದಾನೆ. ನಾನೇ ಮುಂದೆ ಹೋಗ್ಬೇಕು ಅನ್ಸುತ್ತೆ, ಬನ್ನಿ. ಇನ್ನು 3 ಜನ ಇದ್ದಾರೆ. ಅದೇ ನಾನೊಬ್ಬ ಸೇರಿಸಿ 4 ಜನ. ಇದಕ್ಕೆ ಬಿಡೋಣ, ಡ್ಯಾಮೇಜ್ ಆಗ್ತಾನೆ. ಅರೆ 34-17 ಬಿದ್ದಿದೆ. ಓಕೆ, ನಾಲ್ಕಾಗಿದ್ದಾನೆ ಅಂದರೆ ಅವನ ಹತ್ರ ಆರಿಝೋನ್ ಇರುತ್ತೆ. ಕಿಲ್ ಕ್ಲಿಯರ್ ಮಾಡಿಬಿಡ್ಬೇಕು. ಒಪ್ಪಿ ಜಸ್ಟಲ್ಲಿ ಹೊಡೆದಿರುವ ನನಗೆ ಗ್ಲೋವಲ್ ಹಾಕಿಲ್ಲ ಅಂದಿದ್ರೆ ಬಿದ್ದಿರೋ ಹೆಡ್ ಶಾಟು ಬಿದ್ದುಬಿಡ್ತದೆ ಒಂದೊಂದ್ಸಲಿ ಸಿಂಗಲ್ ಬುಲೆಟ್ ಗನ್ನಲ್ಲಿ. ಏನೋ ಆರಿಝೋನ್ ಹಾಕ್ಬಿಟ್ಟು ಫುಲ್ HP ಆಗಿಬಿಟ್ಟಿದ್ದಾನೆ. ನನ್ನ ಹತ್ರ ಗ್ಲೂವಲ್ ಜಾಸ್ತಿ ಇದೆ, ಜಾಸ್ತಿ ಕಿಲ್ ಮಾಡಿರೋದ್ರಿಂದ. ಮತ್ತು ಗ್ಲೋವಲ್ ಅಪ್ಗ್ರೇಡರ್ ಇದೆ, ಅದರಿಂದ ಜಾಸ್ತಿ ಗ್ಲೋವಲ್ ಸಿಗ್ತೈತೆ. ಸದ್ಯ ಗ್ಲೋವಲ್ ಹೋಗ್ಬೋದಿತ್ತು, ಇಲ್ಲ ಹಾಕಿರೋ ಈಗ. ಮತ್ತು ಇನ್ನೊಬ್ಬನೇ ಇರೋದು. ಆದರೆ ಅಣ್ಣ ಇಲ್ಲೇ ಮೇಲಿದ್ದಾನೆ, ಇಲ್ಲಾಗ್ಬಿಡೋಣ. ಏನೋ ಬಿಡ್ತಿದ್ದಾನೆ, ಅವನೇ ಬಿಡ್ಕೊಂಡ ಪಾಪ. ಫುಲ್ ಟಾಪಲ್ಲಿ ಕೂತಿದ್ದ ಅಣ್ಣ. ರಶ್ ಮಾಡೋಣಂತ ಬನ್ನಿ, ನಾವೇ ಗ್ಲೋವಲ್ ಹಾಕೊಂಡು ಈ ಕಡೆಯಿಂದ ಹೋಗೋಣ. ಗೊತ್ತಾಗೋದಿಲ್ಲ ಅವನಿಗೆ. ನಿಧಾನಕ್ಕೆ ಹೋಗೋಡಿ. ಅರೇ ರಿಕಾಲ್ ಆಗಿಬಿಡ್ತು, ಬಿದ್ದಿಲ್ಲ ಅವನಿಗೆ. ಗ್ಲೋವಲ್ ಸುಮ್ಮನೆ ಹಾಕ್ತಾನೆ ಇದ್ದೀನಿ. ಅರೆ ನನಗೆ ಆಯಿತು. ಅದನ್ನ ಹೊಡೆದಾಕೊಂಡಂತೆ ಬನ್ನಿ. ಅರೆ ಇವನು ಯಾವಾಗ ಯಾವ ಕಡೆಯಿಂದ ಬರ್ತಾನೆ ಅಂತ ಗೊತ್ತಾಗೋದಿಲ್ಲ. ಬಿಡಿ, ಅದು ಝೋನ್ಗೊಳಗೆ ಹೋಗ್ತಿದೆ, ಅವ್ನು ಹೊಡೆಯೋಕ್ಕಲ್ಲ. ನಾನು ಝೋನ್ ಹೊರಗೆ ಹೋಗ್ತಿದ್ದೆ, ನಾನೀಗ ಝೋನ್ ಒಳಗೆ ಬಂದಿದ್ದೀನಿ. ಓಕೆ, ನನಗೂ 30, ಅವನಿಗೂ 30 ಬಿದ್ದಿದೆ. ವೆಸ್ಟ್ ರಿಪೇರ್ ಮಾಡ್ಕೊಳ್ಳೋಣ. ಅರೆ ನನಗೆ ಡ್ಯಾಮೇಜ್ ಬೀಳ್ತಿದೆ, ಅವನಿಗೆ ಡ್ಯಾಮೇಜ್ ಬೀಳ್ತಿಲ್ವಲ್ಲ. ಝೋನ್ ಒಳಗೆ ಹೋಗ್ಬಿಡೋಣ. ಝೋನ್ ಬೇರೆ ಬರ್ತಿದೆ, ಕಲ್ಲು ಕವರ್ ಇದೆ. ಕೆಳಗಿಂದನೇ ಹೋಗಿ ಹೊಡೆಯೋದ? ಬನ್ನಿ. ಓಕೆ, ಅವನೇ ಬಂದಿದ್ದಾನೆ, ನಾವೇ ಹೋಗೋದ ಕೆಳಗಡೆಯಿಂದ. ಗ್ಲೋವಲ್ ಮೆಲ್ಟರ್ ಹಾಕಿದ್ದೀನಿ, ಮೆಲ್ಟ್ ಆಗ್ತಾಯಿದೆ ಗ್ಲೋವಲ್ಲು. ಉಪ್ಪಿ 30 ಫುಲ್ ಡ್ಯಾಮೇಜ್ ಆಗಿದ್ದಾನೆ. ರಶ್ ಮಾಡೋಣ ಬನ್ನಿ. ಅರೆ ಅಬೇ ಅವನ ಹತ್ರ MP40 ಇದೆ, ಯಾವುದೋ ಸಖತ್ತಾಗಿರೋ ಗನ್ ಸ್ಕಿನ್ನು ಅನಿಸುತ್ತೆ. ಇಲ್ಲ ಮಾಮೂಲಿ ಗನ್ನು. ಅಬೇ ರೀಕಾಲ್ ಆಗ್ತಾಯಿದೆ. ರೀಲೋಡ್ ಆಗಿತ್ತು. MP5, ಅದಕ್ಕೆ ಗ್ರೋಸಾ ಅಂತ ಹೊಡೆದಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ.